ಬರೀ 19 PSCಗಳಿಗೆ ಮಾತ್ರ ನಮ್ಮ MBBS ಡಾಕ್ಟರ್ ಆಗಬೇಕು. ಅವರು ಯಾರೆಲ್ಲ ಆದಷ್ಟು ಬೇಗನೆ ಅವರು ಏನೆಲ್ಲ ಅರ್ಜಿ ಕೊಡ್ತಾರ ಅದನ್ನು ಬಹುಶಃ ಅದನ್ನು ಸ್ವೀಕರಿಸಿಕೊಂಡು ಅದನ್ನು ಫಿಲ್ ಮಾಡಲಿಕ್ಕೆ ಕಾಂಟ್ರಾಕ್ಟ್ ಬೇಸ್ ನಲ್ಲಿ ಫಿಲ್ ಮಾಡಲಿಕ್ಕೆ ನಮ್ಮ ಆದೇಶ ನಾವು ಕೊಟ್ಟಿದ್ದೇವೆ. ಯಾರು ಬಂದರೂ 3 ದಿವಸ ಆದೇಶ ಕೊಡಬೇಕು ಒಂದು. ಮತ್ತು ಇವತ್ತು ಗಡು ಪ್ರದೇಶ ಕಾಡಿನಂತ ಪ್ರದೇಶದಲ್ಲಿ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಹೆಚ್ಚುವರಿಯಾಗಿ ಆ ಒಂದು ವೇತನ ಕೂಡ ಜಾಸ್ತಿ ಮಾಡಲಿಕ್ಕೆ ಪ್ರಪೋಸಲ್ ಕಳಿಸಿದ್ದೇವೆ. ಇದರ ಜೊತೆಲಿ ಪರ್ಮನೆಂಟ್ ಇವತ್ತು ಡಾಕ್ಟರ್ ನೇಮಕಾತಿ ಮಾಡಲಿಕ್ಕೆ ನಮಗೆ ಒಂದು ಹಂತದಲ್ಲಿ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಅದೆಲ್ಲ ನೇಮಕಾತಿ ಪ್ರಕ್ರಿಯೆಯನ್ನು ಬಹುಶಃ ನಾವು ಪ್ರಾರಂಭ ಮಾಡ್ತೇವೆ. ನಮ್ಮ ಮೊದಲ ಉದ್ದೇಶವೇ ಎಲ್ಲಾ ಪ್ರಾಥಮಿಕ ಮತ್ತು ತಾಲೂಕು ಆರೋಗ್ಯ ಕೇಂದ್ರ, ಜಿಲ್ಲಾ ಆರೋಗ್ಯ ಕೇಂದ್ರದಲ್ಲಿ ನಮ್ಮ ಮಾನವ ಸಂಬಂಧ ಸಿಬ್ಬಂದಿಗಳು ಯಾರಿದ್ದಾರೆ, ಡಾಕ್ಟರ್, ANM, ಫಾರ್ಮಸಿಸ್ಟ್, ನರ್ಸ್, ಲ್ಯಾಬ್ ಟೆಕ್ನಿಷಿಯನ್, ಡಿ ಗ್ರೂಪ್ ನೌಕರು ಇದೆಲ್ಲ ಫಿಲ್ ಮಾಡಿ ಮೊದಲ ಆದ್ಯತೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿ ಜೊತೆ ನಾನು ಮಾತಾಡಿದ್ದೇನೆ, ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಮುಂದಿನ ದಿನದಲ್ಲಿ ಅದಕ್ಕೆ ನಾವು ಚಾಲನೆ ಕೊಡ್ತೇವೆ. ಬಹುಶಃ ನಮ್ಮ ಏನು ಸಹೋದರಿ ಇವತ್ತು ನಮ್ಮ ಸಹೋದರಿ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಇದು ಬಹುಶಃ ನಾವು ಯಾವುದೇ ಕಾರಣ ಕೊಟ್ಟರೂ ಕೂಡ ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ಹೆರಿಗೆ ಅದೊಂದು ರೋಗವಲ್ಲ. ಡೆಲಿವರಿ ಇಸ್ ನಾಟ್ ಅ ಡಿಸೀಸ್. ಯಾರು ಕೂಡ ಇವತ್ತು ಅದು ನಾವು ಸಾಯಲಿಕ್ಕೆ ಬಿಡಬಾರದು. ಅದಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ IMR, MMR ಮಗು ಮತ್ತು ತಾಯಿ ಆರೋಗ್ಯವಂತರಾಗಿ ಇರಬೇಕಂತೇಳಿ ಹಲವಾರು ಯೋಜನೆಗಳಿದೆ, ಹಲವಾರು ಕಾರ್ಯಕ್ರಮಗಳಿದೆ. ಶಿವಮೊಗ್ಗದ ಮೆಡಿಕಲ್ ಕಾಲೇಜ್ ಇರುವಂತಹ ಮೆಗನ್ ಆಸ್ಪತ್ರೆಗೆ ಬಂದಂತ ಪೇಷಂಟ್ಗಳನ್ನು ಬಹುಶಃ ಇವತ್ತು ಈ ಅಲ್ಲಿಗೆ ಕಳಿಸುವುದಾದರೆ ಬಂದಿದೆ. ಇಲ್ಲಿಗೆ ಫಸ್ಟಿಗೆ ತೀರ್ಥಹಳ್ಳಿಯಿಂದ ಇಲ್ಲಿಗೆ ಬಂದಿದ್ದಾರೆ. ಇಲ್ಲಿ ಯಾಕೆ ಅದು ಆಗಲಿಲ್ಲ? ನಾವು ಆತ್ಮಾವಲೋಕನ ಮಾಡಿಕೊಳ್ಬೇಕು. ಏನು 5 ಸ್ಕ್ವಾಡ್ ಇಲ್ವಾ 5ರಲ್ಲಿ? ಹೆರಿಗೆ ಅದು ರೋಗ ಅಲ್ಲ ಅಂತ ಹೇಳಿದ್ದೇನೆ 5ರಲ್ಲಿ. ಅದಕ್ಕಾಗಿ ಇದರ ಬಗ್ಗೆ ನಾವು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಕೂಡ ನಾವು ಅದಕ್ಕೆ ಒಂದು ಆಡಿಟ್ ರಿಪೋರ್ಟ್ ನಾವು ತನಿಖೆ ಮಾಡ್ತೇವೆ ಯಾಕೆ ಆಗಿದೆ ಅಂತೇಳಿ. ಮತ್ತೊಂದು ಉನ್ನತ ಮಟ್ಟದ ಅಧಿಕಾರಿಗಳ ಮುಖಾಂತರ ಕೂಡ ಬೆಂಗಳೂರು ಮಾಡಿಸ್ತೇನೆ. ಬಹುಶಃ ಇದರ ಬಗ್ಗೆ ಅತ್ಯಂತ ನಮಗೆ ನೋವು ಕೂಡ ಇದೆ. ಇದು ಮೆಡಿಕಲ್ ಎಜುಕೇಷನ್ ಆಸ್ಪತ್ರೆ ಅದು. ಇದನ್ನು ನಾನು ಇಲ್ಲಿ ಆದಂತಹ ಕೆಲವು ವಿಚಾರಗಳನ್ನು ನಾನು ಮೆಡಿಕಲ್ ಎಜುಕೇಷನ್ ಸಚಿವರಾದ ಶಾನ್ ಪ್ರಕಾಶ್ ಪಾಟೀಲ್ ಅವರ ಗಮನಕ್ಕೆ ಕೂಡ ನಾನು ತರ್ತೇನೆ. ಮತ್ತು ಅಲ್ಲಿ ಹೋದಂತ ಜನಸಾಮಾನ್ಯ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್, ಹೆಲ್ತ್ಗೆ ಸಂಬಂಧ ಪೇಷಂಟ್ ಅವ್ರ ಹೆಲ್ತ್ಗೆ ಸಂಬಂಧಪಟ್ಟ ನಮ್ಗಿಬ್ಬರಿಗೂ ಕೂಡ ಅದರ ಬಗ್ಗೆ ಜವಾಬ್ದಾರಿ ಇದೆ. ಅಲ್ಲ, ಅದು ನಮಗೆ ತನಿಖೆಯಲ್ಲಿ ಗೊತ್ತಾಗುವುದಿಲ್ಲ. ನೋಡಿ, ವೈದ್ಯರಿಗೆ ಕೆಲವೊಮ್ಮೆ ಅವರ ಮನೆಯವರನ್ನೇ ಬದಲಿಸಲಿಕ್ಕೆ ಆಗುದಿಲ್ಲ. ನಮ್ಗೇನು ವಿಚಾರ ಗೊತ್ತಿಲ್ಲ. ಅದು ಬೇರೆ ಬೇರೆ ರೋಗ. ಅದು ಹೆರಿಗೆ ಅದು ರೋಗವಲ್ಲ. ಅಷ್ಟು ದೊಡ್ಡ ವಿಚಾರ ಏನು ಅಲ್ಲಿ ಏನಾದ್ರು ತಾಲೂಕು ವ್ಯವಸ್ಥೆ ಇಲ್ಲದೆ ಇದು ಮೆಡಿಕಲ್ ಕಾಲೇಜ್ ವ್ಯವಸ್ಥೆ, ಇದು ದೊಡ್ಡ ಮಟ್ಟ ಆಸ್ಪತ್ರೆ ಇದೆ, ಡಾಕ್ಟರ್ ವ್ಯವಸ್ಥೆ ಇಲ್ಲಿ ಆಗ್ಲೇಬೇಕಲ್ಲ. ನೋಡಿ, ನಾನು ಹೇಳ್ತೀನಿ, ಸರ್ಕಾರಿ ಆಸ್ಪತ್ರೆಯನ್ನು ದೋಷಣೆ ಮಾಡುವುದು ಫ್ಯಾಷನ್ ಆಗಿ ಬಿಟ್ಟಿದೆ. ನಾನು ದೋಷ ಇಲ್ಲ ಅಂತ ಹೇಳುವುದಿಲ್ಲ. ಅದು ನಾವು ಬ್ಲೈಂಡ್ ಆಗಿ ಅಲ್ಲಿ ಆಗಿ ಇಲ್ಲಿ ಅದು ನಾವು ನೋಡ್ತೇನೆ. ನಾನೀಗ ರಿವ್ಯೂ ಮಾಡ್ತಾ ಇದ್ದೇನೆ. ಅಲ್ಲಿ ಮೋರ್ ದನ್ 100 ಡೆಲಿವರೀಸ್ ಇವತ್ತು ಪರ್ ತಿಂಗಳ ಒಂದು ಇದೆ. ನಾನು ಇಲ್ಲ ನೋಡಿ, ಅಲ್ಲಿ ಅದನ್ನ ನಾನು ಅಲ್ಲಿ ಹೋಗ್ತಾ ಇದ್ದೇನೆ. ಇವತ್ತು ನಾನು ವಿಸಿಟ್ ಮಾಡ್ತೇನೆ. ಆದರೂ ಕೂಡ ಇವತ್ತು ರಿವ್ಯೂ ಮಾಡುವಾಗ ಅಲ್ಲಿ ತಿಂಗಳಿಗೆ 100ರಷ್ಟು ಇವತ್ತಲ್ಲಿ ಡೆಲಿವರಿ ಇವತ್ತು ಆಗ್ತದೆ. ಬಹುತೇಕ ಅಲ್ಲಿ ಎಲ್ಲ ಡಾಕ್ಟರ್ ವೈದ್ಯರು ಇದ್ದಾರೆ. ಅಲ್ಲಿ ಅದನ್ನು ನಾನು ಹೇಳಿದ್ದೇನೆ. ಅಲ್ಲಿ ಯಾವುದೇ ಸಿಬ್ಬಂದಿ ಅಂತ ಕೊರತೆ ಇಲ್ಲ, ಡೆಲಿವರಿ ಆಗ್ತದೆ. ಈ ಕೆಲವು ಪೇಷಂಟ್ಗೆ ಸಮಸ್ಯೆ ಏನಿದೆಯಾ ಅದನ್ನು ಬಯಸಿಕೊಂಡು ಅದು ನಾನು ಇವತ್ತು ಮತ್ತೆ ಅದನ್ನು ನಾನು ಚರ್ಚೆ ಮಾಡ್ತೇನೆ. ಅದಕ್ಕೆ ಹೇಳಿದೆ, ಸರ್ಕಾರ ಎಲ್ಲ ಸೌಲಭ್ಯ ಕೊಟ್ಟಿದೆ. ಇನ್ನು ಇದ್ದಂತ ಅಲ್ಲಿ ಡಾಕ್ಟರ್ ಸಿಬ್ಬಂದಿ ವರ್ಗದ ಯಾರಿದ್ದಾರೆ ಅವರು ಅತ್ಯಂತ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಬೇಕು. ಅದು ಇವತ್ತು ನಮಗೆ ಬೇಕಾಗುವಂತ ಇವತ್ತು ವಿಚಾರ ಇವತ್ತು ಆಗಿದೆ. ಅದು ಅವರವರ ಕೈಯಲ್ಲಿ ಇರುವಂತದ್ದು ಯಾವುದು ಇದು ನಮಗೆ ಅದನ್ನು ಯಾವ ರೀತಿ ಅದನ್ನು ಮ್ಯಾನೇಜ್ ಮಾಡಬಹುದು ಅಂತ ನಾನು ಮುಂದಿನ ಅದನ್ನು ನಾನು ನೋಡ್ತೇವೆ. ನೋಡಿ, ಅಧಿಕಾರಿಗೆ ಮಾಹಿತಿ ಕೊಟ್ಟರು ನಾನು ನಂಬಲಿಕ್ಕೆ ಹೋಗುವುದಿಲ್ಲ. ಅದಕ್ಕೆ ಜಿಲ್ಲಾಧಿಕಾರಿ ಮುಖಾಂತರ ಒಂದು ಸ್ಪಷ್ಟವಾದ ಒಂದು ತನಿಖೆ ನಡೆಸಲಿಕ್ಕೆ ಹೇಳಿದ್ದೇನೆ. ಅದು ಜಿಲ್ಲಾ ಅಧಿಕಾರಿ ಮುಖಾಂತರ. ಇನ್ನೊಂದು ನಾನು ನಮ್ಮ ರಾಜ್ಯ ಮಟ್ಟದ ಮುಖಾಂತರ ಕೂಡ ಉತ್ತಮವಾದ ಅಧಿಕಾರಿಯಿಂದ ಆ ಕಮಿಟಿ ಮಾಡಿಕೊಂಡು ಇವತ್ತು ತೀರ್ಥಹಳ್ಳಿಯಲ್ಲಿ ಏನಾಗಿದೆ, ಇಲ್ಲಿ ಏನಾಗಿದೆ, ಇದು ದೀರ್ಘವಾಗಿ ಅದನ್ನು ನಾನು ಒಂದು ಸರಿಯಾದ ವರದಿಯನ್ನು ತೆಗೊಳ್ತೇನೆ. ಮತ್ತೆ ಅದರ ಮೇಲೆ ಆಕ್ಷನ್ ನಾವು ತಗೊಳ್ತೇವೆ. ಅದರ ನಂತರ ಬಹುಶಃ ನಾನು ಮುಂದೆ ಈ ರೀತಿ ಆಗದ ಏನು ವ್ಯವಸ್ಥೆ ಮಾಡಬೇಕಿದ್ದಲ್ಲಿ ಆಸ್ಪತ್ರೆ ಅದನ್ನು ಕೂಡ ಮಾಡ್ತೇವೆ. ನಾನು ಅದು ತೀರ್ಥ ಇವತ್ತೇ ಭೇಟಿ ಕೊಡ್ತಾ ಇದ್ದೇನೆ. ಹೌದು, ಅದನ್ನು ನೋಡಿ ಇದೆಲ್ಲ ಕೂಡ ಮಾಹಿತಿ ಬರ್ತದೆ, ಅರ್ಥ ಆಗ್ತದೆ. ಬಟ್ ಇದೆಲ್ಲ ಕೂಡ ನನಗೆ ವರದಿಯಲ್ಲಿ ಸರಿಯಾದ ರಿಪೋರ್ಟ್ ಬರ್ತದೆ.
ಇದರಲ್ಲಿ ರಿಪೋರ್ಟ್ ಆಧಾರದಲ್ಲಿ ನಾವು ಮುಂದೆ ನಮ್ಮ ಕ್ರಮ ಕೈಗೊಳ್ತೇವೆ. ಸ್ವಾಭಾವಿಕ ಆಗಿ ಒಂದು ಸಹೋದರನ್ನು ನೆರೆಕರೆಯವರನ್ನು ನಮ್ಮ ಪರಿಚಯ ನಾವು ಕಳ್ಕೊಂಡಂತ ಸಂದರ್ಭದಲ್ಲಿ ಜನರಿಗೆ ಕೋಪ ದ್ವೇಷ ಮೊದಲೆಲ್ಲ ಬರೋ ಸ್ವಾಭಾವಿಕ ಅಲ್ಲ, ಮಾಡೇ ಮಾಡ್ತಾರೆ ಇದರಲ್ಲಿ. ಆದರೆ ಅವ್ರಿಗೆ ನ್ಯಾಯ ಕೊಡುವಂತ ಜವಾಬ್ದಾರಿ ನಮ್ಮ ಇಲಾಖೆ ಜವಾಬ್ದಾರಿ ಇದೆ. ಆ ಕೆಲಸ ಮುಂದಿನ ಮಾಡ್ತೇವೆ. ಇದೆಲ್ಲ ನಾನು ಡಿಸಿ ಅವರ ರಿಪೋರ್ಟ್ ಅಲ್ಲಿ ಎಲ್ಲ ಕೂಡ ತೆಗೊಳ್ತೇನೆ. ಅದನ್ನ ಮಾಡ್ತೇವೆ. ಜಿಲ್ಲಾ ಆಸ್ಪತ್ರೆ ನಾವು ಮಾಡ್ತೇವೆ. ಎಲ್ಲಿ ಮಾಡಬೇಕಂತ ಚರ್ಚೆಯಲ್ಲಿದೆ. ಈಗ ನಮ್ಮ ಜಿಲ್ಲಾ ಆಸ್ಪತ್ರೆ ಏನಿತ್ತು ಮೆಗನ್ ಹಾಸ್ಪಿಟಲ್ ಅದನ್ನು ನಾವು ಮತ್ತು ಮೆಡಿಕಲ್ ಎಜುಕೇಷನ್ ನಮಗೆ ಮೆಡಿಕಲ್ ಕಾಲೇಜ್ ಬರಬೇಕು, ಹಾಸ್ಪಿಟಲ್ ಬರಬೇಕಂತ ಹೇಳಿ ನಾವು ಅವ್ರಿಗೆ ಅದನ್ನು ಬಿಟ್ಟು ಕೊಟ್ಟಿದ್ದೇವೆ. ಅದೇ ನಾವು ಇನ್ನೊಂದು ಜಿಲ್ಲಾ ಆಸ್ಪತ್ರೆ ನಮಗೆ ಬೇಕಾಗಿದೆ. ಅದು ಎಲ್ಲಿ ಮಾಡಬೇಕಂತ ತೀರ್ಮಾನ ಮಾಡಿಕೊಂಡು ಆದಷ್ಟು ಬೇಗ ಅದನ್ನು ಮಾಡ್ತೇನೆ. KFD ಲಸಿಕೆ ಡೆಲ್ಲಿಯಲ್ಲಿ ಇದೆ, ಇಲ್ಲಿ ಮುಟ್ಲಿಲ್ಲ. ಅಲ್ಲಿ ಅವರು ರಿಸರ್ಚ್ ಮಾಡ್ತಾ ಇದ್ದಾರೆ. ಮೊನ್ನೆ ನಾನು ಕೇಂದ್ರ ಸಚಿವರನ್ನು ಕೂಡ ಹೋಗಿ ಭೇಟಿಯಾಗಿದ್ದೇನೆ. ಆದಷ್ಟು ಬೇಗ ಇದಕ್ಕೆ ಪ್ರಯಾರಿಟಿ ಕೊಡಬೇಕಂತ ಕೇಳಿದ್ದೇನೆ. ಬಂದ ತಕ್ಷಣ ತಿಳಿಸ್ತೇನೆ. ಅದಕ್ಕೆ ನಾನು ಹೇಳಿದೆ ಅಲ್ಲ, ನಮ್ಮ ಮೊದಲ ಆದ್ಯತೆಯನ್ನು ಮೇಲ್ದರ್ಜೆಗೇರಿಸುವಂತ ವಿಚಾರ ಸದ್ಯಕ್ಕೆ ಯಾವುದು ಕೂಡ ಇಲ್ಲ. ಯಾವುದಾಗಿದೆ ಅದಕ್ಕೆ ನಾವು ಡಾಕ್ಟರ್, ಸ್ಟಾಫ್ ನರ್ಸಸ್, ANM, ಲ್ಯಾಬ್ ಟೆಕ್ನಿಷಿಯನ್, ಫಾರ್ಮಸಿಸ್ಟ್ ಎಲ್ಲ ಹ್ಯೂಮನ್ ರಿಸೋರ್ಸ್ ಕೊಡೋದು ಮೊದಲ ಆದ್ಯತೆ. ಆ ಕೆಲಸವನ್ನು ಮಾಡ್ತೇನೆ. ನೋಡಿ ಏನಾಗಿದೆ ಅಂತ ಹೇಳಿದ್ರೆ, ಕಮ್ಯುನಿಕೇಬಲ್ ಡಿಸೀಸ್ಗೆ ಎಲ್ಲಿಯೂ ಕೂಡ ಒಂದು ಪರಿಹಾರ ಸಿಸ್ಟಮ್ ಯಾವುದು ಕೂಡ ಇಲ್ಲ. ಕಮ್ಯುನಿಕೇಷನ್ ಇದೊಂದು ಸ್ಪೆಷಲ್ ಆಗಿ ನಾವು ಇವತ್ತು ಕನ್ಸಿಡರ್ ಮಾಡಿದ ವಿಚಾರ ಇದೆ. ಅದನ್ನ ಚರ್ಚೆ ಮಾಡ್ತೇನೆ. ಅಲ್ಲ, ಅದಿದೆ, ಲ್ಯಾಬ್ ಅಲ್ಲೇ ಇದೆ. ನಮಗೆ ಮುಂಚೆ ಇಂಜೆಕ್ಷನ್ ಔಷಧಿ ಇತ್ತು, ಅದನ್ನು WHO ಸರಿ ಇಲ್ಲ ಅಂತ ಹೇಳಿ ಬ್ಯಾನ್ ಮಾಡಿದ್ರು. ಅದಕ್ಕಾಗಿ ಈಗ ನಾವು ಹೊಸತಾಗಿ ರಿಸರ್ಚ್ ಮಾಡಲಿಕ್ಕೆ 5-6 ವರ್ಷ ಆಯಿತು. ನಾವು ಸೆಂಟ್ರಲ್ಗೆ ಹೇಳಿ ಅವರು ICMR ಮುಖಾಂತರ ಮಾಡಿದ್ದಾರೆ. ಅದಕ್ಕೆ ನಾನು ಮೊನ್ನೆ ಕೂಡ ಕೇಂದ್ರದ ಗೃಹ ಸಚಿವ ಭೇಟಿಯ ಸಂದರ್ಭ ಮನವಿ ಕೊಟ್ಟಿದ್ದೇನೆ. ಯಾಕೆ ಅಲ್ಲಿ ತುಂಬಾ ರಿಸರ್ಚ್ ಬರ್ತದೆ. ಇದು ಕೆಲವೇ ಜಿಲ್ಲೆಗೆ ಸೀಮಿತವಾದ ಕಾರಣ ಇದಕ್ಕೆ ಪ್ರಯಾರಿಟಿ ಕಡಿಮೆ ಇರ್ತದೆ. ಅದರ ಗಂಭೀರತೆನೆಲ್ಲ ನಾನು ಮತ್ತು ಶ್ಯಾಮ್ ಪ್ರಕಾಶ್ ಮಿನಿಸ್ಟರ್ ನಾವು ಎಕ್ಸ್ಪ್ಲೇನ್ ಮಾಡಿದ್ದೇವೆ. ಅಲ್ಲಿ ಬೇರೆ ಬೇರೆ ಅಧಿಕಾರಿ ಕೊಟ್ಟಿದ್ದು ಅವರು ಇದನ್ನು ಆದ್ಯತೆ ಮೇಲೆ ತಗೊಳ್ತಾರೆ ಸೂಚನೆ ಕೊಟ್ಟಿದ್ದಾರೆ. ಅಲ್ಲ, ಈಗ ಲ್ಯಾಬ್ ಒಂದು ಇದೆ ಅಲ್ಲ, ಈಗ ಇಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾತ್ರೆಗಳ ಕೊರತೆ, ಶಿವಮೊಗ್ಗ ಜಿಲ್ಲಾಸ್ಪತ್ರೆ ನೋಡಿ ಸರ್, ಮಾತ್ರೆಗಳ ಸಾಕಷ್ಟು ಸಮಸ್ಯೆ ಕೊರತೆ ಇದೆ. ಗಂಟೆಗಟ್ಟಲೆ ಮತ್ತೆ ಕ್ಯೂ ನಿಂತ್ಕೊತಾರೆ, ಅವ್ರಿಗೆ ಮಾತ್ರೆ ಸಿಗಲ್ಲ. ಯಾವ್ದು ಕೊರತೆ ನಾನು ಲಿಸ್ಟ್ ಕೊಡಿ, ನಾನು ತೆಗೆಸಿಕೊಡ್ತೇನೆ. ಅಲ್ಲ, ಯಾವ್ದು ಕೊಡಿ ನನಗೆ, ನಾನು ತೆಗೆಸಿಕೊಡ್ತೇನೆ. ನಾನು ಸಂಪುಟ ವಿಸ್ತರಣೆ ನೋಡಿ, ಸಂಪುಟ ವಿಸ್ತರಣೆ ಅದು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡಿ ಸರಿಯಾದ ಸಮಯದಲ್ಲಿ ಅದರ ಎಕ್ಸ್ಪಾನ್ಷನ್ ಮಾಡ್ತಾರೆ. ಅಲ್ಲೇ ತನಕ ನಾವು ಏನು ಇವತ್ತು ಸಚಿವರು ನಾವಿದ್ದೇವ, ನಮಗೆ ಬೇರೆ ಬೇರೆ ಜಿಲ್ಲೆಯ ಜವಾಬ್ದಾರಿ ಕೊಟ್ಟಿದ್ದೇವೆ. ಅದಕ್ಕೆ ಇದ್ದಂತ ನಾವೆಲ್ಲ ಸಚಿವರು ಡಬಲ್ ಕೆಲಸ ಮಾಡಿಕೊಂಡು ಸರ್ಕಾರಕ್ಕೆ ಜನರಿಗೆ ಸೇವೆ ಮಾಡಿದ್ದು ಎಲ್ಲಿ ಕೂಡ ಕುಂಠಿತವಾಗಲಿಲ್ಲ. ಮುಖ್ಯಮಂತ್ರಿಗಳು ಮತ್ತು ನಮ್ಮ ಹೈಕಮಾಂಡ್ ಅದಕ್ಕೆ ತೀರ್ಮಾನ ತಗೊಳ್ತಾರೆ. ಮೈಸೂರು ದಸರಾದಲ್ಲಿ ಕಂಬಳ ಬೇಕು ಬೇಡ ಬಗ್ಗೆ ಚರ್ಚೆ ಆಗ್ತಿದೆ. ಸಂಸದರು ಬೇಡ ಅಂತ ಹೇಳಿದ್ದಾರೆ ಕಂಬಳ. ಮೈಸೂರು MP ಬೇಡ, ಕರಾವಳಿ ಭಾಗಕ್ಕೆ ಸೀಮಿತವಾಗಿದೆ, ದಸರಾಕ್ಕೆ ತಂದೆ ಅಂತ ಒಂದು ಇತಿಹಾಸ ಇದೆ. ಅಭಿಪ್ರಾಯ ಸರ್ ಕಂಬಳದ ಬಗ್ಗೆ ಆಗ್ಬೋದು ದಸರಾದಲ್ಲಿ ನೀವು ಆ ಭಾಗದವರು? ನೋಡಿ, ಕಂಬಳಿಗೆ ದಸರಾಕ್ಕೆ ಸಂಬಂಧಪಟ್ಟ ಹೇಗೆ ನಡಿಬೇಕು ಅಂತ ಹೇಳಿ ಅಲ್ಲಿ ದಸರಾ ಸಮಿತಿಯವರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ. ಅದು ಉನ್ನತ ಸಮಿತಿ ಇದೆ. ಅದು ಯಾವ ರೀತಿ ಬೇಕು ಬೇಡ ಅವರು ಅದನ್ನು ತೀರ್ಮಾನ ಮಾಡ್ತಾರೆ. ಸಾಂಸ್ಕೃತಿಕ ಕಂಬಳ ಅದು ನಮ್ಮ ತುಳುನಾಡು ಮತ್ತು ಕರಾವಳಿಯ ಕರ್ನಾಟಕದ ಹೆಮ್ಮೆ ಕ್ರೀಡೆ. ಅದನ್ನು ನಮ್ಮ ಜಿಲ್ಲೆಯಲ್ಲಿ ಬಹುಶಃ ಅದು ನಮ್ಮ ಹಿಂದಿಂದಲೂ ಬಂದಂತ ಒಂದು ಬರೆಯೋದೊಂದು ಕ್ರೀಡೆ ಮಾತ್ರ ಅಲ್ಲ, ಅದು ಒಂದು ಊರಿನ ಸಂಪ್ರದಾಯ ಪರಂಪರೆ ಇನ್ನು ವಿಚಾರ ಮೈಗೂಡಿಸಿಕೊಂಡು ಮತ್ತು ಎಲ್ಲ ಜಾತಿ ವರ್ಗದವರು ಸೇರಿಕೊಂಡು ಸಂತೋಷ ಸಮಾರಂಭ ನಡೆಸುವಂತ ಒಂದು ಹಿಂದಿನ ಬಂದಂತ ಒಂದು ಕ್ರೀಡಾ ಸಂಪ್ರದಾಯವಾಗಿದೆ. ಅದು ನಮ್ಮ ಜಿಲ್ಲೆಯವರು ಉಳಿಸ್ತಾರೆ, ನಾವೆಲ್ಲ ಕೂಡ ಮಾಡ್ತೇವೆ. ಅದು ಶಾಶ್ವತವಾಗಿ ಇರ್ತದೆ. ಅದು ಬೇರೆ ಕಡೆ ಮಾಡಬೇಕಾ ಬೇಡವಾ ಅದು ಅವ್ರವ್ರ ಕೂತ್ಕೊಂಡು ಚರ್ಚೆ ಮಾಡಿ ಕಮರ್ಷಿಯಲ್ ಆಗುತ್ತೆ ಅನ್ನೋ ಲೆಕ್ಕಾಚಾರ ಇದೆ. ಅದನ್ನ ನಾನು ಹೇಳಿದೆಲ್ಲ, ನಾನು ಕಂಬಳದ ಒಬ್ಬ ಅಭಿಮಾನಿಯಾಗಿ ತುಳುನಾಡಿನ ಜಿಲ್ಲೆಯವನಾಗಿ ನಾನು ಕಂಬಳ ಎಲ್ಲಾ ಬರೇ ನಮ್ಮ ಇಲ್ಲಿ ಅಲ್ಲ ಅಂತಲ್ಲ, ಇಲ್ಲಿ ನಮ್ಮ ರಾಜ್ಯದಲ್ಲಿ ಅಂತಲ್ಲ, ಇಲ್ಲಿ ಬೇರೆ ಬೇರೆ ರಾಜ್ಯ ಆಗಬೇಕಂತ ನನ್ನ ಕನಸಿದೆ, ಆಶೆ ಇದೆ. ಅದು ಮಾಡಬೇಕಾ ಬೇಡವಾ ಏನಂತೇಳಿ ಅಲ್ಲಿ ಸ್ಥಳೀಯ ಮಟ್ಟ ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ಅದಕ್ಕೆ ಸರ್ SIR ಅಕ್ರಮವಾಗಿ ಅಕ್ರಮ ವಲಸಿಗರನ್ನ ಕಾಂಗ್ರೆಸ್ ಸೇರಿಸ್ತಾ ಇದೆ, ಮತ್ತೆ ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟ್ ಕೊಡ್ತಿದೆ ಅಂತ ಹೇಳಿ ಕೇಂದ್ರ ಸರ್ಕಾರ ಆರೋಪ ಮಾಡಿದ್ದಾರೆ. ನೋಡಿ, SIRಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಮಗೆ ಯಾವುದೇ ಸಂಬಂಧ ಇಲ್ಲ.
SIR ಸಂಪೂರ್ಣವಾದ ಜವಾಬ್ದಾರಿ, ಅದು ಚುನಾವಣಾ ಆಯೋಗದ ಜವಾಬ್ದಾರಿ. ನಮ್ಮ ಸರ್ಕಾರದ ಜವಾಬ್ದಾರಿ ಏನಿದೆ, ನಮ್ಮ ಸರ್ಕಾರದ ದೊಡ್ಡ ಉದ್ದೇಶ ಏನಿದೆ, ಕರ್ನಾಟಕ ರಾಜ್ಯಕ್ಕೆ ಒಳಪಟ್ಟಂತ ಜನಸಾಮಾನ್ಯರ ಪ್ರತಿಯೊಬ್ಬರ ಅವರ ಮತದಾನದ ಹಕ್ಕು, ಯಾರು ಅರ್ಹರಿದ್ದಾರೆ ಆ ಹಕ್ಕಿನಿಂದ ಅವರು ವಂಚಿತರಾಗಬಾರದು. ಬಹಳಷ್ಟು ಮುಗ್ಧ ಜನ ಇದ್ದಾರೆ, ಅಲೆಮಾರಿಗಳಿದ್ದಾರೆ, ಆ ಶಿಕ್ಷಣ ಇಲ್ಲದವರಿದ್ದಾರೆ. ಇವರಿಗೆಲ್ಲ ಕೂಡ ಈ ಫಾರ್ಮ್ ಫಿಲ್ ಮಾಡಿಕೊಂಡು ಆ ಒಂದು ಯಾಕೀಗ ನಮ್ಗೆ ಯಾರಿಗೂ ಕೂಡ ಮತ ಇಲ್ಲ, ನಮ್ಗೆ ಯಾರಿಗೂ ಕೂಡ ಇಲ್ಲ ಮತ. ನಾವು ಫಾರ್ಮ್ ಫಿಲ್ ಮಾಡಿ ಕರೆಕ್ಟ್ ಆಗಿದ್ರೆ ಮಾತ್ರ ನಮಗೆ ಮತ ನಾಲ್ದು ಬರ್ತದೆ. ಈಗ ನಮಗೆ 0 ಒಬ್ಬರು ಕೂಡ ಯಾರು ಕೂಡ ಮತದಾನದ ಅಥವಾ ಮತದ ಹಕ್ಕಿನಿಂದ ವಂಚಿತರಾಗಬಾರ್ದಂತೇಳಿ ಜನಸಾಮಾನ್ಯ ಬಗ್ಗೆ ಕಾಳಜಿ ವಹಿಸುವ ಜವಾಬ್ದಾರಿ ನಮ್ಮ ಸರ್ಕಾರ ಜವಾಬ್ದಾರಿ. ಆ ಸರ್ಕಾರವನ್ನು ಕಾಂಗ್ರೆಸ್ ಸರ್ಕಾರ ಮತ್ತು ನಮ್ಮ ರಾಜ್ಯ ಸರ್ಕಾರ DK ಶಿವಕುಮಾರ್ ನೇತೃತ್ವದವರು ಮಾಡ್ತದೆ. ನಾವು ಈಗಾಗಲೇ ನೋಡಿದಾಗೆ ಪಶ್ಚಿಮ ಬಂಗಾಳದಲ್ಲಿ ಅಷ್ಟು ಓಟ್ ತಪ್ಪಿ ಹೋಯಿತು, ಸುಪ್ರೀಂ ಕೋರ್ಟ್ ತನಕ ಹೋಯಿತು. ಸುಪ್ರೀಂ 15 ಲಕ್ಷ ಓಟ್ ಸೇರಿಸಲಿಕ್ಕೆ ಹೇಳಿದ್ದು. ಪಶ್ಚಿಮ ಬಂಗಾಳ ಮತ್ತು ಇನ್ನೂ ಇತರ ಪ್ರದೇಶದಲ್ಲಿ ಆದಂತಹ ಪರಿಸ್ಥಿತಿಯನ್ನು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮಾಡಲಿಕ್ಕೆ ಬಿಡುವುದಿಲ್ಲ. ಅದಕ್ಕಾಗಿ ಒಬ್ಬ ಜನಸಾಮಾನ್ಯನಿಗೆ ಏನೆಲ್ಲ ಸಹಕಾರ ಬೇಕು, ಏನೆಲ್ಲ ಅಸಿಸ್ಟೆನ್ಸ್ ಬೇಕು, ಎಲ್ಲಾ ರೀತಿಯ ಅಸಿಸ್ಟೆನ್ಸ್ ನಾವು ಅದನ್ನು ಕೊಡ್ತೇವೆ. ಇದರಲ್ಲಿ ಏನಾದರೂ ಯಾರಿಗಾದ್ರೂ ಹೇಳಬೇಕಾದ್ರೆ ದಯವಿಟ್ಟು ಅಲ್ಲಿ ಚುನಾವಣಾ ಆಯೋಗ ಇದೆ, ಅವರ ಹತ್ರ ಹೋಗಿ ಅದನ್ನು ಹೇಳಿ ಚುನಾವಣಾ ಆಯೋಗ ಆದೇಶ ಮಾಡಲಿ. ನಾವು ಒಂದು ಸರ್ಟಿಫಿಕೇಟ್ ಕೇಳಿದಾಗ ನಿಮ್ಗೆ ಒಂದು ಅರ್ಜೆಂಟ್ ಸರ್ಟಿಫಿಕೇಟ್ ಬೇಕು, ನಿಮ್ಗೆ ನಾವು ಸರ್ಟಿಫಿಕೇಟ್ ತಪ್ಪಿಸೋದು ನಮ್ಮ ತಪ್ಪ? ಬಡವರಿಗೆ ಪರವಾಗಿ ನಾವು ಅವರ ಮತದಾನ ತಪ್ಪಬಾರ್ದಂತೇಳಿ ಅರ್ಜೆಂಟ್ ಆಗಿ ಸರ್ಟಿಫಿಕೇಟ್ ಕೊಡೋದು ತಪ್ಪ? ಡೊಮಿಸೈಲ್ ನೋಡಿ ನಾನು ಹೇಳಿದ ಕೇಳಿಯಪ್ಪ, ಡೊಮಿಸೈಲ್ ಸರ್ಟಿಫಿಕೇಟ್ ನನ್ನ ಡೊಮಿಸೈಲ್ ಸರ್ಟಿಫಿಕೇಟ್ ಬೇಕು ನನಗೆ ಎಮರ್ಜೆನ್ಸಿ ಆಗಿ ನಮಗೆ ಒಂದು ಸರ್ಕಾರ ಮುಂದೆ ನಿಂತು ಅದು ಕೊಡಿಸೋದು ತಪ್ಪ? ಅದು ಒಳ್ಳೆ ಕೆಲಸವಾ ಅಲ್ವಾ? ಮತ್ತೆ ಬೇರೆ ಬೇರೆ ಪಕ್ಷದವರು ಬೇರೆ ಆರೋಪ ಮಾಡ್ತಾರೆ. ಪ್ರತಿಪಕ್ಷದವರು ನಮ್ಮನ್ನು ಮೆಚ್ಚಬೇಕಂತೇಳಿ ನಾವು ಎಲ್ಲಿ ಕೂಡ ನಾವು ಅಪೇಕ್ಷೆ ಪಡಲಿಕ್ಕೆ ಸಾಧ್ಯನೇ ಇಲ್ಲ. ಆ ಸರ್ಕಾರವನ್ನು ಟೀಕಿಸುವುದೇ ಪ್ರತಿಪಕ್ಷಗಳಿಗೆ ದೊಡ್ಡ ಮಟ್ಟದ ಆಮ್ಲಜನಕ, ಆಕ್ಸಿಜನ್. ಪ್ರತಿಪಕ್ಷಗಳು ಆಳ್ತ ಪಕ್ಷವನ್ನು ಟೀಕೆ ಮಾಡದಿದ್ರೆ ಅವರಿಗೆ ಬದ್ಧತೆನೇ ಸಾಧ್ಯವಿಲ್ಲ. ಅದರ ಬಗ್ಗೆ ನಾವು ತಲೆ ಕೆಡಿಸಲಿಕ್ಕೆ ಹೋಗುದಿಲ್ಲ. ಅವರವರ ಕೆಲಸ ಅವರು ಮಾಡ್ತಾರೆ, ನಾವು ನಮ್ಮ ಕೆಲಸ ಮಾಡ್ತೇವೆ. ಜನ ಅದನ್ನು ಮೆಚ್ಚುತ್ತಾರೆ, ಜನ ನಮ್ಮನ್ನು ಬೆಂಬಲಿಸ್ತಾರೆ, ವಿಶ್ವಾಸ ನಮಗೆ ಇದೆ.